ಸರ್, ಪಂಪ ಪ್ರಶಸ್ತಿಯನ್ನ 30 ವರ್ಷಗಳಿಂದ ಮನಮೋಹನ್ ಕೊಡ್ತಾ ಬಂದಿದೆ. ಈ ಬಾರಿ ಆ ಸಂಪ್ರದಾಯನ ತಪ್ಪಿಸಿ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಗೆ ಕದಂಬೋತ್ಸವಕ್ಕೆ ಪಂಪ ಪ್ರಶಸ್ತಿ ಅಲ್ಲಿ ಬೆಂಗಳೂರಿನಲ್ಲಿ ಕೊಟ್ಟಿದ್ದೀವಿ. ಈ ಸಾರಿ ಯಾರವರು ನಾ ಡಿಸೋಜಾ ಅವರಿಗೆ ಕೊಟ್ಟಿದ್ದೀವಿ. ಅವರು ಸಾಹಿತಿ, ನೇರವಾಗಿ ಮಾತಾಡ್ತಕ್ಕಂಥವ್ರು, ಮತ್ತೆ ವಾಸ್ತವಿಕ ನೆಲಗಟ್ಟಿನಲ್ಲಿ ನಿಂತು ಸಾಹಿತ್ಯ ರಚನೆ ಮಾಡ್ತಕ್ಕಂಥವ್ರು. ಅವ್ರಿಗೆ ಪಂಪ ಪ್ರಶಸ್ತಿಯನ್ನ ಕೊಟ್ಟಿದ್ದೀವಿ. ಅದು ಬೇರೆ, ಇಲ್ಲಿ ಯಾಕೆ ಕೊಡ್ಲಿಲ್ಲ ಅನ್ನೋದು ನಿಮ್ ಪ್ರಶ್ನೆ ಅಲ್ಲ. ಈ ಸಾರಿ ಬೆಂಗಳೂರಿನಲ್ಲೇ ಕೊಟ್ಟಿದ್ದೀವಿ ಅಷ್ಟೇನೆ. ಅಲ್ಲ ಇಲ್ಲ, ಕೇಳಪ್ಪ, ಇಲ್ಲಿ ಪಂಪ ಪ್ರಶಸ್ತಿ ಬೆಂಗಳೂರಿನಲ್ಲಿ ಕೊಟ್ಟರು ಒಂದೇ, ಉತ್ತರ ಕನ್ನಡ ಜಿಲ್ಲೆನಲ್ಲಿ ಕೊಟ್ಟರು ಒಂದೇ, ಶಿವಸಿನಲ್ಲಿ ಕೊಟ್ಟರು ಒಂದೇ. ಪಂಪ ಪ್ರಶಸ್ತಿ ಕೊಡೋದು ಬಹಳ ಮುಖ್ಯ. ಅದನ್ನೇ ಈಗ ಮಾತಾಡಿದ್ದಾರೆ ನಮ್ಮ ಇವರು ಮಂಕಳ ವೈದ್ಯ ಅವರು, ದೇಶಪಾಂಡೆ ಅವರು ಎಲ್ಲ ಇಲ್ಲಿ ಜಿಲ್ಲೆ MLA ಕೂಡ ಮಂಗನ ಕಾಯಿಲೆ ಇಂದ ಒಂದು 5 ಜನ ಸತ್ತಿದ್ದಾರೆ. ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅದನ್ನ ಫಾರೆಸ್ಟ್ ಇದ್ರಲ್ಲಿ ಕೊಡ್ತಾರಲ್ಲ, ಪರಿಹಾರ ಕೊಡ್ತಾರಲ್ಲ, ಅದ್ರ ರೀತಿ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ವಿಚಾರ ಮಾಡ್ತೀನಿ. ಏನ ಮಾಡಿದಾರಪ್ಪ, ಒಬ್ಬರು ಕೇಳಿ. ಈಗ ಎಲ್ರು ಒಟ್ಟಿಗೆ ಕೇಳಿದ್ರೆ ನಿಮ್ಗೂ ಅವ್ರು ಕೇಳಿದ್ಮೇಲೆ ನೀವು ಕೇಳಿ ಅಮ್ಮ. 2 ವರ್ಷದಲ್ಲಿ ನಾವಿದ್ವಾ? ಅಲ್ಲ, ಅವ್ರನ್ನ ಯಾಕೆ ಕೇಳಲಿಲ್ಲ? ಅದಾಯ್ತ್ರಿ, 2 ವರ್ಷದಲ್ಲಿ ನಾವಿದ್ವಾ? ಅವರು ನಿಲ್ಸ್ಬಿಟ್ಟಿದ್ರು. ಅವರು ಈಗ ನಾವು ಶುರು ಮಾಡ್ತಾ ಇದ್ವಿ. ಈಗ ನೋಡಿ, ನಾವು ಬಂದು 9 ತಿಂಗಳಾಯ್ತು ಅಧಿಕಾರಕ್ಕೆ, ಗೊತ್ತಾಯ್ತಾ? ಈ ವರ್ಷ ನಾವು ಇನ್ನೂ 8 ತಿಂಗಳು ಅಷ್ಟೇ ಅಧಿಕಾರ ಮಾಡೋದು. ಈ ಆರ್ಥಿಕ ವರ್ಷದಲ್ಲಿ ಬಜೆಟ್ ನಡೆಸಿದ್ದು ಜುಲೈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಿಂದ ಜಾರಿಗೆ ಬಂತು. ಅದರಿಂದ ನಾವು 8 ತಿಂಗಳು ಅಧಿಕಾರ ಮಾಡಿರೋದು. ಈಗ ಅದನ್ನ ಮಾಡ್ತೀವಿ. ಇನ್ನು ಈ ವರ್ಷ ಮುಗಿಬೇಕಾದ್ರೆ ಇನ್ನು ಮಾರ್ಚ್ ಈ ತಿಂಗಳು ಕೊನೆವರೆಗೂ ಇದೆಯಲ್ಲ, ಲೋಷನ್ ಕೊಡ್ತಾ ಇದ್ದೀವಿ. ಪ್ರೋಗ್ರಾಮ್ ಅನ್ನು ನಿಲ್ಲಿಸಿಲ್ಲ. ನೀನ್ ಕೇಳಪ್ಪ. ಜನರಿಗೆ ಆತಂಕ ಆಗ್ತಾ ಇದೆ. ಯಾಕಂದ್ರೆ ಆರೋಗ್ಯ ಸಿಬ್ಬಂದಿಗಳು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಮುನ್ನೆಚ್ಚರಿಕೆ ತಗೊಳ್ರಿ, ಯಾಕಂದ್ರೆ ಬೇರೆ ಬೇರೆ ಅವುಗಳನ್ನ ಎಷ್ಟು ಹೇಳ್ತಾರೆ, ಬಟ್ ಸೂಕ್ತವಾದ ಲಸಿಕೆ ಇಲ್ಲ. ಇದ್ರ ಬಗ್ಗೆ ಇದನ್ನು ಗಂಭೀರವಾಗಿ ಪರಿಗಣಿಸ್ತೀವಿ. ಮಂಗನ ಕಾಯಿಲೆ ಇದು ಯಾರು ಕೂಡ ಸಾಯಬಾರ್ದು. ಈಗ 5 ಜನ ಸತ್ತಿದ್ದಾರೆ ಅಂತಕ್ಕಂಥದ್ದು ನನಗೆ ಮಂಗಳ ವೈದ್ಯ ವರದಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ರೋಗಕ್ಕೆ ನಿವಾರಣೆ ಮಾಡ್ತಕ್ಕಂಥದ್ದು, ಇನ್ನೊಂದು ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು. ಎರಡೂ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೀವು ಮಾತಾಡಿಯಪ್ಪ, ಅದು ನಿಂತಾಡು. ಆಮೇಲೆ ಇದಾದ್ಮೇಲೆ ನೀನ್ ಮಾತಾಡ. ಅವರಿಗೆ ಹಿಂದಿನ ಗವರ್ಮೆಂಟ್ ಕೆಲವರಿಗೆ ಕೊಟ್ಟಿತ್ತು, ನಂತರ ಕೆಲವರಿಗೆ ಕೊಟ್ಟಿಲ್ಲ ಸರ್. ಗವರ್ಮೆಂಟ್ ಘೋಷಣೆ ಮಾಡಿಲ್ಲ. ಈಗ ನಾವು ಎಲ್ರಿಗೂ ಕೊಡ್ತೀವಿ, ಗೊತ್ತಾಯ್ತಾ? ವರದಿ ತರಿಸ್ಕೊಂಡು ಅದ್ರ ಮೇಲೆ ಎಲ್ಲರಿಗೂ ಕೊಡ್ತೀವಿ. ಲ್ಯಾಬ್ ಅವರಿಗೂ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ಸರ್ಕಾರ ಯಾವುದನ್ನು ಕೂಡ ನೊಂದವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ತಾಳಿ ಇವರು ನೀನು ಆಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.